ಶ್ರೀನಿಕಂಗೆ ನೆನ್ನೆ ವ್ಯಾಕ್ಸಿನೇಷನ್ ಹಾಕ್ಸಿದ್ರಿಂದ ಅವಳಿಗೆ ಜ್ವರ ಬಂದಿತ್ತು. 2 ದಿನ ಜ್ವರ ಹಿಡ್ದಂಗೆ ಇತ್ತು. ಪ್ರತಿದಿನ 3 ಟೈಮ್ಸು ಸಿರಪ್ನ ಹಾಕಿದೆ, ಅದರಿಂದ ಬೇಗನೆ ಕಂಟ್ರೋಲ್ ಆಯಿತು. ಇನ್ನು ನೆನ್ನೆ ಅಮ್ಮ ಹರಳೆಲ್ಲನೂ ಕೂಡ ಹುರಿದು ಅದನ್ನು ರುಬ್ಬಿಟ್ಟಿದ್ರಲ್ಲ, ಅದರಿಂದ ಚೆನ್ನಾಗಿ ಇದನ್ನು ಬೆಳಗ್ಗೆನೇ ಎದ್ದು ಕುದಿಲಿಕ್ಕೆ ಇಟ್ಟಿದ್ದಾರೆ. ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಬೇಯಿಸಿದ್ರೆ ಎಣ್ಣೆ ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನು ಎಣ್ಣೆ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತಲ್ಲ, ಅದನ್ನು ಅಳತೆ ಮಾಡಿ ಒಂದು ಬಾಟಲಿಗೆ ತುಂಬಿಟ್ಕೊಳ್ತಾ ಇದ್ದೆ ನಮ್ಮವ್ವ. ಅಂದರೆ ಎಷ್ಟು ಅಳ್ಳನ್ನ ಹಾಕಿ ಎಷ್ಟು ಎಣ್ಣೆ ಬಂತು ಅಂತ ಒಂದು ಕ್ಯಾಲ್ಕುಲೇಷನ್ ಮಾಡ್ಕೋತಾರೆ. ಅದರಿಂದ ಒಂದು ಬಾಟಲ್ಗೆ ತುಂಬಿಟ್ಕೊಳ್ತಾರೆ. ಈ ರೀತಿ ಖಾಲಿ ಆದಾಗೆಲ್ಲ ಮನೆಯಲ್ಲೇ ಈ ರೀತಿ ಮಾಡ್ಕೊಳ್ತಾರೆ. ಏನು ಸ್ಮೆಲ್ ಬರೋಲ್ಲ. ತುಂಬಾ ಒಂದು 2 ವರ್ಷದವರೆಗೂ ಚೆನ್ನಾಗಿ ಸ್ಟೋರ್ ಮಾಡ್ಬೋದು ಇದನ್ನು. ಇನ್ನು ಬೆಳಗ್ಗೆ ಎದ್ದು ನಾನು ಪಾಪುಗೆ ಬಾದಾಮಿನ ತೆಗೆದು ಹಾಕ್ತೀನಿ. ನೈಟು ಅದನ್ನು ನೆನೆ ಹಾಕಿ ಇಟ್ಟಿರ್ತೀನಿ. ಬೆಳಗ್ಗೆ ಎದ್ದು ಎದೆ ಹಾಲಲ್ಲಿ ಇದನ್ನು ತೆಗೆದು ಹಾಕಿ ಅದಕ್ಕೆ ಸ್ವಲ್ಪ ತುಪ್ಪನ ಹಾಕಿ ತಿನ್ನಿಸ್ತೀನಿ. ತುಂಬಾ ಚೆನ್ನಾಗಿ ತಿನ್ಕೊತಾಳೆ. ಇನ್ನು ಬೆಳಗಿನ ತಿಂಡಿಗೆ ಗೀ ರೈಸ್ ಮಾಡ್ತಾಯಿದ್ರು. ಅಮ್ಮ ಸ್ವಲ್ಪ ಸ್ನಾನಕ್ಕೆ ಹೋಗಿದ್ರು ಅಂತ ಹೇಳಿ ಮಸಾಲೆನ ರುಬ್ಬಿಟ್ಟಿದ್ರು. ನಾನು ಅದನ್ನು ಸ್ವಲ್ಪ ಫ್ರೈ ಮಾಡಿ ತಿಂಡಿನ ರೆಡಿ ಮಾಡ್ತೀನಿ. ತಿಂಡಿನ ತಿಂದ್ಕೊಂಡು ಒಂದು ಲೋಟ ಹಾಲನ್ನ ಕುಡಿತೀನಿ. ಆ ತಿಂಡಿ ತಿಂದಾದ್ಮೇಲೆ ಹಾಲು ಕುಡಿಲಿಲ್ಲ ಅಂದರೆ ನನ್ನ ದಿನವೇ ಕಂಪ್ಲೀಟ್ ಆಗೋಲ್ಲ, ಅಷ್ಟು ಇದಾಗ್ಬಿಟ್ಟಿದೆ. ಇನ್ನು ಪಾಪನ ಸ್ವಲ್ಪ ಹೊತ್ತು ಆಟ ಆಡಿಸಿ ಇನ್ನು ಮಧ್ಯಾಹ್ನ ಊಟಕ್ಕೆ ಹೀರೆಕಾಯಿ ಚಾಪ್ಸ್ ಮತ್ತು ರೈಸ್ನ ಮಾಡಿದರು. ತುಂಬ ದಿನದಿಂದ ಪಾಪು ನೇಲ್ನ ಕಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಹಾಗೇ ಇರಲಿಲ್ಲ. ಕೆಲವೊಂದು ಕಡೆ 3 ಮಂತ್ಸ್ ಆಗೋವರೆಗೂ ನೇಲ್ನ ಕಟ್ ಮಾಡಲ್ಲ. ನಾನು 1 ತಿಂಗಳಾದಮೇಲೆ ಕಟ್ ಮಾಡಿದ್ದೆ. ಏಕೆಂದರೆ ತುಂಬ ಬಂದುಬಿಟ್ಟಿತ್ತು, ಅವಳ ಮುಖ ಎಲ್ಲ ಚೆನ್ನಾಗಿ ಪರ್ಚ್ಕೋತಾ ಇದ್ಲು. ಅದರಿಂದ ಕಟ್ ಮಾಡೋಣ ಅಂತೇಳಿ ಆವಾಗ ಮಾಡಿದ್ದೆ. ಇನ್ನು ನನ್ನ ಉಗುರು ಅಷ್ಟೇ ತುಂಬ ಬೆಳೆದ್ಬಿಟ್ಟಿತ್ತು. ಕಟ್ ಮಾಡೋಣ ಅಂದ್ಕೊಂಡು ಕಟ್ ಮಾಡೋಕ್ಕೆ ಆಗಿರಲಿಲ್ಲ. ಅದರಿಂದ ಇವತ್ತು ಇಬ್ರಿಗೂ ಕಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅವಳಿಗೂ ಕಟ್ ಮಾಡಿ ನನ್ನ ಉಗುರು ಕೂಡ ಕಟ್ ಮಾಡಿಕೊಂಡೆ. ಇನ್ನು ಸಂಜೆ ನನ್ನ ಹಸ್ಬೆಂಡು ಸ್ಕೂಲಿಂದ ಬಟ್ಟೆಗಳೆಲ್ಲನೂ ತೊಗೊಂಡು ಬಂದಿದ್ದರು. ಇನ್ನು ಮಂಡೆಯಿಂದ ಅವಳಿಗೆ ಸ್ಕೂಲ್ ಶುರು ಆಗುತ್ತಲ್ವ, ಅದರಿಂದ ಎಲ್ಲನೂ ಕೂಡ ಕರೆಕ್ಟಾಗಿ ಕೊಟ್ಟಿದ್ದೀರಾ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೆ. ಈ ಸಲ 2 ಪೇರ್ ಆಫ್ ಡ್ರೆಸ್ನ ಕೊಟ್ಟಿದ್ದಾರೆ ಅವಳಿಗೆ. ಹಾಗೆಯೇ ವೆಡ್ನೆಸ್ಡೇ ಅವಳಿಗೆ ಟ್ರ್ಯಾಕ್ ಸೂಟ್ ಇರುತ್ತೆ, ಅದನ್ನು ಕೂಡ ಕೊಟ್ಟಿದ್ದರು. ಜೊತೆಗೆ ಒಂದು ಸ್ವೆಟರ್ ಕೊಟ್ಟಿದ್ದರು, ಹಾಗೆಯೇ ಒಂದು ಶಾರ್ಟ್ಸ್ನ ಕೊಟ್ಟಿದ್ದರು, ಮತ್ತು ಟೈ ಹಾಗೆಯೇ ಒಂದು ಪೇರ್ ಆಫ್ ಸಾಕ್ಸ್ನ ಕೊಟ್ಟಿದ್ದರು. ಅಂದರೆ ಅಳತೆ ಎಲ್ಲ ಸರಿಯಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಎತ್ತಿಟ್ಕೊಂಡೆ.